ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನಿವತ್ತಿಲ್ಲಿ ಹುರಿದಿರೋ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹುರುಳಿಕಾಳು ಹೈ ಪ್ರೋಟೀನ್ ಮತ್ತು ತುಂಬ ಫೈಬರ್ಗಳನ್ನು ಹೊಂದಿರುವಂಥ ಒಂದು ದ್ವಿದಳ ಧಾನ್ಯ ಆಗಿ ಆಯುರ್ವೇದದಲ್ಲಿ ಹೇಳ್ತಾರೆ. ಮತ್ತು ಯಾರಿಗಾದರೂ ರಕ್ತದೊತ್ತಡ ಜಾಸ್ತಿ ಇದ್ದರೆ ಮತ್ತು ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ಈ ಹುರುಳಿಕಾಳು ಅದನ್ನು ಕಡಿಮೆ ಮಾಡುತ್ತೆ. ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೂ ಸಹ ಇದು ತುಂಬ ಸಹಾಯಕಾರಿಯಾಗಿದೆ. ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸಾರಿ ಆದರೂ ಹುರುಳಿಕಾಳಿಂದ ಏನಾದರೂ ಸಾಂಬಾರು ಮಾಡಿ ತಿನ್ನೋದ್ರಿಂದ ನಮ್ಮ ದೇಹದ ಉಷ್ಣತೆಯನ್ನು ಕಾಪಾಡ್ಕೋಬಹುದು. ನೋಡಿ ಇಲ್ಲಿ ಈಗ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಸ್ವಲ್ಪ ಆಗಬೇಕು. ಕಲರ್ ಚೇಂಜ್ ಆಗ್ತಾಯಿದೆ. ಹುರುಳಿಕಾಳು ಮೊಳಕೆ ಕಟ್ಟಿ ಬಸ್ಸಾರು ಮಾಡಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಇನ್ನೂ ಪ್ರೋಟೀನ್ಸ್ ಜಾಸ್ತಿ ಸಿಗುತ್ತೆ ನಮಗೆ. ನಮ್ಮ ಸೈಡ್ ಇದಕ್ಕೆ ಹುರುಳಿಕಾಳು ತೆಳ್ಳಾಕೋ ಸಾಂಬಾರು ಅಂತ ಸಹ ಕರೀತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ಅಂದ್ಕೊಳ್ತೀನಿ. ನಿಮ್ಮ ಸೈಡ್ ಯಾವ ರೀತಿ ಕರೀತಾರೆ ಗೊತ್ತಿಲ್ಲ. ನಮ್ಮ ಸೈಡ್ ಹೀಗೆ ಕರೆಯೋದು. ಈಗಿದು ಆಗಿದೆ ನೋಡಿ. ಇಷ್ಟ ಆದರೆ ಸಾಕು. ಹುರುಳಿಕಾಳು ಉರಿತಾ ಇದ್ರೇ ಅದ್ರ ಘಮ ಊರೆಲ್ಲ ಹರಡುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಈಗ ಅದನ್ನು ಸೈಡ್ಗೆ ಇಟ್ಕೊಂಡು ನಾನು ಒಂದು ಈರುಳ್ಳಿ ತೊಗೊಂಡು ಅದನ್ನು ಸುಟ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡು ಸುಡ್ತಾ ಇದ್ದೀನಿ. ಇದಕ್ಕಾದಷ್ಟು ಸುಟ್ಟಿರೋ ಈರುಳ್ಳಿ ಹಾಕ್ಕೊಂಡ್ರೇ ಟೇಸ್ಟ್. ಅದು ಬೇರೆ ಮಸಾಲೆ ಐಟಮ್ಸ್ ಎಲ್ಲ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ಒಂದು ಈರುಳ್ಳಿ ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಕ್ಕೊಂಡು ತೊಳ್ಕೊಂಡು ಕಟ್ ಮಾಡಿ. ಅದ್ರ ಜೊತೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡರ್. ಈಗ ಇದಕ್ಕೆ ಹುರಿದು ಆರೋದಕ್ಕೆ ಇಟ್ಕೊಂಡಿದ್ದಂತಹ ಹುರುಳಿಕಾಳು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನೊಂದು ಸ್ಪೂನು ಹಾಕ್ಕೋಬೋದು. ಇದ್ರ ಜೊತೆ ಸುಟ್ಟಿರೋ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನೀಗ ಇದನ್ನು ರುಬ್ಕೊ ಬಂದಿದ್ದೀನಿ. ನೋಡಿ ಈಗ ಆಗಿದೆ. ಇದನ್ನು ಪಾತ್ರೆ ಸ್ಟವ್ ಮೇಲೆ ಇಡೋಕ್ಕೂ ಮುಂಚೆನೇ ನಾನು ಮಸಾಲೆ ಎಲ್ಲ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದ್ರ ಜೊತೆ ಹಸಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆದ ನಂತರ ನಾನು ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಮೇಲಿಟ್ಟು ಸಾಂಬಾರು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಮಂದ ಆಯಿತು, ಗಟ್ಟಿ ಆಯಿತು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಿದ್ದಲ್ಲಿ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೋಬೋದು. ನಾನು ರುಬ್ಬೋಕೆ ಹಾಕ್ಕೊಂಡಿದ್ದೆ, ಹಾಗಾಗಿ ಇಲ್ಲಿ ಹಾಕ್ಕೊಳ್ತಾ ಇಲ್ಲ. ಆದಷ್ಟು ಅದು ಕುದಿ ಬರೋವರೆಗೂ ಕೈ ಆಡಿಸ್ತಾ ಇರಬೇಕು. ಈಗಿದು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಸಾಂಬಾರಿಗೆ ಯಾವುದೇ ರೀತಿಯಾದ ಮಸಾಲೆ ಐಟಮ್ಸ್ ಆಗಲಿ ಅಥವಾ ಒಗ್ಗರಣೆ ಆಗಲಿ ಹಾಕ್ಕೊಳ್ಳೋದಿಲ್ಲ. ನಾವೆಷ್ಟು ಹಸಿ ಈರುಳ್ಳಿ ಹಾಕ್ಕೊಳ್ತೀವೋ ಅಥವಾ ನಾಟಿ ಈರುಳ್ಳಿ ಅಂತ ಕರೀತಾರಲ್ವ, ಅದು ಯಾರ ಮನೆಯಲ್ಲಾದರೂ ಇದ್ದರೆ ಅದನ್ನು ಹಾಕ್ಕೋಬೋದು. ಅದರಿಂದ ಮಾಡಿದ್ರೂ ಸಹ ತುಂಬ ಚೆನ್ನಾಗಿ ಫ್ಲೇವರು ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಕುದಿ ಬಂದ ಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿದ್ದಂಥ ಹುರುಳಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ. ಇದೊಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು.
10 ನಿಮಿಷ ಕುದಿಸಿ ಆಫ್ ಮಾಡಿದ್ಮೇಲೆ ಆ ಬಿಸಿಗೆ ಬೆಂದ್ಕೊಂಡಿರುತ್ತೆ. ತುಂಬ ಹೊತ್ತು ಬೇಯಿಸ್ಬೇಕಲ್ಲಪ್ಪ ಅಂತ ಹೇಳಿ ಕುಕ್ಕರಲ್ಲಿ ಹಾಕಿ ಬೇಯಿಸೋದ್ರಿಂದ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಕೆಲವೊಬ್ಬರು ಕುಕ್ಕರಲ್ಲಿ ಬೇಯಿಸಿ ನಂತರ ಒಗ್ಗರಣೆ ಹಾಕ್ತಾರೆ. ಬಟ್ ಕುಕ್ಕರಲ್ಲಿ ಮಾಡೋ ಸಾಂಬಾರು ಬೇರೆಯೇ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ ನೋಡಿ ಬೇಕಿದ್ರೆ. ಪಾತ್ರೆಯಲ್ಲಿ ಮಾಡೋ ಸಾಂಬಾರೇ ಬೇರೆ ರೀತಿ ಇದ್ದರೆ ಕುಕ್ಕರಲ್ಲಿ ಮಾಡೋ ಸಾಂಬಾರು ಟೇಸ್ಟೇ ಇನ್ನೊಂದು ಥರ ಇರುತ್ತೆ. ನಮ್ಮ ಅಜ್ಜಂದಿರ ಕಾಲದಲ್ಲಿ ವಾರಕ್ಕೊಮ್ಮೆ ಅದು ಈ ಸಾಂಬಾರು ಮಾಡ್ತಾಯಿದ್ರು. ಈಗ ನಾವೆಲ್ಲ ಮರ್ತ್ಕೊಂಡೇ ಬಿಟ್ಟಿದ್ವಿ. ಚಳಿಗಾಲ ಬಂದಾಗ ಮತ್ತು ಯಾವಾಗಲೋ ಸಾಂಬಾರಿಗೇನು ಇಲ್ಲದೆ ಇದ್ರೋ ಟೈಮಲ್ಲಿ ಮಾತ್ರ ನೆನ್ಪು ಮಾಡ್ಕೊಂಡು ಮಾಡ್ತೀವಷ್ಟೇ. ಯಾವ್ದು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗೊತ್ತಿರುತ್ತೋ ಅದನ್ನು ತಿನ್ನೋದೇ ಇಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ತಿಂತಾ ಇರ್ತೀವಿ. ಗೊತ್ತಿದ್ದು ಮಾಡೋ ಕೆಲವು ತಪ್ಪುಗಳಿಂದ ಜೀವನ ಪೂರ್ತಿ ಸಫರ್ ಮಾಡೋಂಥ ಸಿಚುಯೇಷನ್ ಬಂದ್ಬಿಡುತ್ತೆ. ಈಗ ಸಾಂಬಾರು ಇಲ್ಲಿ ರೆಡಿಯಾಗಿದೆ. ನಾನು ಇದನ್ನ ಆಫ್ ಮಾಡ್ಕೊಳ್ತಾ ಬಡಿಸ್ಕೊಳ್ತಾ ಇದ್ದೀನಿ. ಮುದ್ದೆ ಇಟ್ಕೊಂಡು ನೋಡಿ ತಟ್ಟೆಗೆ ಸಾಂಬಾರು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲರು ಘಮ ಘಮ ಅಂತೂ ಹುರುಳಿಕಾಳು ಉರಿತಾ ಇದ್ರೇ ಅರ್ಧ ಊರಿಗೆ ಗೊತ್ತಾಗ್ಬಿಡುತ್ತೆ ಇವ್ರ ಮನೇಲಿ ಇವತ್ತು ಹುರುಳಿಕಾಳು ಸಾಂಬಾರು ಅಂತ. ಆ ರೇಂಜಿಗೆ ಘಮ ಇರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ಹುರಿದು ಹುರುಳಿಕಾಳು ತೆಳ್ಳಾಕೋ ಸಾಂಬಾರು ಕೊನೆಗೂ ರೆಡಿ ಆಯಿತು. ಸೂಪರ್ ಫ್ಲೇವರ್, ಸೂಪರ್ ಘಮ ಘಮ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು, ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.